ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಗ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು 5 ಮೊಟ್ಟೆಗಳನ್ನ ತೊಗೊಂಡಿದ್ದೀನಿ. ಈಗ ಅದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಮೊಟ್ಟೆ ಬೇಯಿಸೋದು ಒಂದು ಟ್ರಿಕ್ ಇದೆ. ಮೊಟ್ಟೆ ಕುದಿಯೋಕ್ಕೆ ಶುರು ಮಾಡುತ್ತಲ್ಲ, ಅಲ್ಲಿಂದ ಕರೆಕ್ಟಾಗಿ 7-8 ನಿಮಿಷ ನೀವು ಬೇಯಿಸಿದ್ರೆ ಒಂದು ಪರ್ಫೆಕ್ಟ್ ಅದು ಬೆಂದಿರುತ್ತೆ. ಅದಕ್ಕಿಂತ ಇನ್ನೊಂದು ಚೂರು ಎಲ್ಲೋ ಪಾರ್ಟ್ ಇನ್ನೂ ಬೇಯಬೇಕು ಅಂದರೆ ಕರೆಕ್ಟಾಗಿ 10 ನಿಮಿಷ ಕುದಿಯೋಕ್ಕೆ ಶುರುವಾಗುತ್ತಲ್ಲ, ಅಲ್ಲಿಂದ 10 ನಿಮಿಷಗಳ ಕಾಲ ನೀವು ಬೇಯಿಸಿದ್ರೆ ಅದು ರೆಡಿಯಾಗಿ ಹೋಗ್ಬಿಡುತ್ತೆ. ನಾನು ಮೊಟ್ಟೆಗೆ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಬಿರಿಯಾನಿಗೆ ಯಾವ್ಯಾವ ತರಕಾರಿ ಬೇಕಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಇವಾಗ ನಾನು ಚಾಪ್ ಮಾಡ್ಕೊಂಡು ಸಿಗ್ತೀನಿ. ಟಡಾ, ಚಾಪಿಂಗ್ ಕೂಡ ಆಗಿದೆ. ಇವಾಗ ನಾನು ಒಂದು ಮಸಾಲೆನ ರೆಡಿ ಮಾಡ್ಕೋಬೇಕು. ಆ ಮಸಾಲೆಗೋಸ್ಕರ ಇವಾಗ ನಾನು ಫಸ್ಟು ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಹಾಕೋತಾ ಇದ್ದೀನಿ. ಇದಾದ ಮೇಲೆ ಲವಂಗ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಚಕ್ಕೆ, ಆಮೇಲೆ ಮೆಣಸು, ಕೊತ್ತಂಬರಿ ಬೀಜ ಕೂಡ ಇವಾಗಲೇ ನಾನು ಫ್ರೈಗೆ ಹಾಕೋಬಿಡ್ತೀನಿ. ಒಂದು 3 ಚಮಚದಷ್ಟು ಕೊತ್ತಂಬರಿ ಬೀಜ. ಇದ್ರ ಜೊತೆಗೆ ಇವಾಗ ನಾನು ಒಣಮೆಣ್ಸಿಕಾಯನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 3-4 ಒಣಮೆಣ್ಸಿಕಾಯನ್ನ ಬಳಸ್ಕೊತಾ ಇದ್ದೀನಿ. ನೀವು ಕಲರ್ಗೋಸ್ಕರ ಬ್ಯಾಡಗಿ ಮೆಣಸಿಕಾಯಿ ಬೇಕಾದರೂ ಹಾಕೋಬೋದು. ಇವಾಗ ಇದನ್ನೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಹುರ್ಕೋಬೇಕಾದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಜಜ್ಜಿ ಹಾಕಿ, ಇಲ್ಲಾಂದರೆ ಸಿಡಿಯೋ ಸಾಧ್ಯತೆ ಇರುತ್ತೆ. ನಾವು ಜಜ್ಜಿ ಹಾಕೋಕ್ಕಾಗೋದಿಲ್ಲ ಅಂತಂದರೆ ಎಣ್ಣೆನ ಕಡಿಮೆ ಹಾಕ್ಕೊಳ್ಳಿ, ಆವಾಗ ಎಣ್ಣೆ ಕುಡಿದೋದು ಸಿಡಿಯೋದಿಲ್ಲ. ಇವಾಗ ನಾವು ಮೊದಲೇ ಎಲ್ಲನೂ ಎತ್ತಿಟ್ಕೊಂಡ್ವಲ್ಲ, ಅದನ್ನು ನೀಟಾಗಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಪುದೀನ ಸೊಪ್ಪು ಕೂಡ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ಚೆನ್ನಾಗಿ ಆರಿದ ಮೇಲೆ ಇದನ್ನು ಇವಾಗ ಒಂದು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಇವಾಗ ನೋಡಿ, ನಾನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತರ್ತರಿಯಾಗಿ ರುಬ್ಬಕ್ಕೆ ಹೋಗ್ಬಿಡಿ, ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಒಂದು ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿಗೆ ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಘಮ ಬರೋ ಥರ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಕಸೂರಿ ಮೇಥಿ ಕೂಡ ಹಾಕೋಬೋದು. ಇದಾದಮೇಲೆ ಸಣ್ಣಕ್ಕೆ ಮತ್ತು ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಉದ್ದಕ್ಕೆ ಕಟ್ ಮಾಡಿರೋಂತಹ ಟೊಮೆಟೊ ಕೂಡ ಹಾಕೋತಾ ಇದ್ದೀನಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಆಗಲೇ ರೆಡಿ ಮಾಡ್ಕೊಂಡ್ವಲ್ಲ ಮಸಾಲೆ, ಅದನ್ನು ಹಾಕೋತಾ ಇದ್ದೀನಿ. ಪೂರ್ತಿಯಾಗಿ ಎಲ್ಲ ಮಸಾಲೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಜಾರ್ಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಈಗ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಆಯಿಲೆಲ್ಲ ಬಿಟ್ಕೋಬೇಕು. ಅಲ್ಲಿವರೆಗೂ ನೀಟಾಗಿ ಬೇಯಿಸ್ಕೊಳ್ಳೋಣ. ಹಾಗೆಯೇ ನಿಮ್ಮ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಕಟ್ಸ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಮಸಾಲೆ ನೀಟಾಗಿ ಒಳಗಡೆ ಎಲ್ಲ ಇಳಿಯುತ್ತೆ ಅಂತ. ಎಲ್ಲ ಮೊಟ್ಟೆನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಮಸಾಲೆ ನೀಟಾಗಿ ಬೆಂದಿದೆ. ನೀವು ನೋಡ್ತಾ ಇದ್ದೀರಾ, ಸುತ್ತ ಆಯಿಲ್ ಕಾಣಿಸ್ತಾ ಇದೆ. ಇವಾಗ ನಾವು ಇದಕ್ಕೆ ಮೊಟ್ಟೆನ ಹಾಕೋಣ. ಎಲ್ಲ ಮೊಟ್ಟೆನೂ ಹಾಕೋತಾ ಇದ್ದೀನಿ ಇವಾಗ. ಹಾಗೆಯೇ ನಿಧಾನಕ್ಕೆ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ನೀಟಾಗಿ ಎಲ್ಲ ಮಸಾಲೆ ಎಲ್ಲನೂ ಮೊಟ್ಟೆ ಮೇಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಮೊಟ್ಟೆ ಎಲ್ಲ ಅರ್ಧ ಆಗಿಬಿಡುತ್ತೆ. ಅದರಿಂದ ಒಂದು ಸ್ವಲ್ಪ ಈಸಿಯಾಗಿ ಸ್ಲೋ ಆಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಮೇಲೆ ನಾನು ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಮೊಸರು. ಇವಾಗ ಎಲ್ಲನೂ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ. ಇವಾಗ ರೈಸ್ ಹಾಕ್ತಾಯಿದ್ದೀನಿ. ನಾನು ಫಸ್ಟ್ ನೀರು ಹಾಕಲ್ಲ,
ಫಸ್ಟ್ ರೈಸ್ ಹಾಕ್ತೀನಿ, ಅದಾದಮೇಲೆ ನೀರು ಹಾಕ್ತೀನಿ. ಯಾಕಂದರೆ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಮೊದಲೇ ನೀರು ಹಾಕಿಬಿಟ್ಟು ಆಮೇಲೆ ರೈಸನ್ನು ಹಾಕಿದ್ರೆ, ಈಗ ತುಂಬ ಜನ ನೋಡಿದ್ದೀರಾ ಕುಕ್ಕರು ಎಲ್ಲ ಆದಮೇಲೆ ನಾವು ಓಪನ್ ಮಾಡಿದ್ರೆ ಮೇಲ್ಗಡೆನೇ ಮಸಾಲೆ ಎಲ್ಲ ನಿಂತಿರುತ್ತೆ. ಆದರೆ ಈ ಥರ ಮಾಡೋದ್ರಿಂದ ಮಸಾಲೆ ಎಲ್ಲದಕ್ಕೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಸ್ವಲ್ಪ ನಿಂತಿರುತ್ತೆ, ಅದನ್ನು ನಾವು ನೀರು ಹಾಕಿ ಮಾಡ್ತೀವಲ್ಲ ಅಷ್ಟೊಂದು ನಿಂತಿರಲ್ಲ. ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡೋಂಥ ಸಂದರ್ಭ ಕಡಿಮೆ ಇರುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೂ ನೀಟಾಗಿ ಆಗುತ್ತೆ. ಇವಾಗ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 1:2 ಅಳತೆಯಲ್ಲಿ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ನೋಡಿ ನೀರೆಲ್ಲ ಹಾಕಾಗಿ ಒಂದು ಕುದಿ ಬರ್ತಾ ಇದೆ. ಇವಾಗ ಏನು ಮಾಡಬೇಕಂದ್ರೆ ನೀವು ಟೇಸ್ಟ್ ಮಾಡಬೇಕು, ಸ್ವಲ್ಪ ರುಚಿ ಸರಿ ಇದೆಯಾ ಅಂತ ನೋಡಿಕೊಂಡು, ಹೆಚ್ಚು ಕಡಿಮೆ ಇದ್ದರೆ ಸರಿ ಮಾಡಿಕೊಂಡು ಲಿಡ್ಡನ್ನ ಮುಚ್ಚಿಬಿಡೋದಷ್ಟೇ. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇದಾದಮೇಲೆ ಲಿಡ್ನ ಮುಚ್ಚಿ ಒಂದು ವಿಷಲ್ ಬರ್ಸೋದು ಸಾಕು. ಉರಿ ಮೀಡಿಯಮಲ್ಲೇ ಇರಲಿ, ಹೈ ಫ್ಲೇಮ್ ಮಾಡಬೇಡಿ. ಈಗ ನೆಕ್ಸ್ಟು ಮೊಸರು ಪಚ್ಚಡಿ, ರಾಯ್ತ ಏನಾದರೂ ತಿಳ್ಕೊಳ್ಳಿ. ಫಸ್ಟು ನಾನು ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಆಮೇಲೆ ರುಚಿ, ಆಮೇಲೆ ಮೊಸರು ಇಷ್ಟನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಇಲ್ಲಿ ಈ ಕಡೆ ವಿಷಲ್ ಕೂಡ ಬಂದಿದೆ ಮತ್ತು ವಿಷಲ್ ಆರಿದೆ. ಇವಾಗ ನೋಡಿ ಅಷ್ಟೇನು ನಿಂತಿಲ್ಲ, ನಾನು ಬೇಕಾದ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡಿ ಒಳಗಡೆನೂ ಕೂಡ ಅದೇ ಥರ ಇದೆ. ಮೇಲ್ಗಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ರಿಂದ ತಳ ಕೂಡ ಹತ್ತಿಲ್ಲ. ಇವಾಗ ಬಿಸಿ ಬಿಸಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಪುಟಾಣಿ ಯೂಟ್ಯೂಬರ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.